ಸಿರಿನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ಪ್ಲಾನಾ? ಸೂಪರೇ ನೀವು. ಮಾತಿಗೂ ಹೊಗಳ್ತಾ ಇದ್ದಾನೆ ಅಂದ್ರೆ ಹುಡುಗ ಬಿದ್ದಿದ್ದು ಹೋದ್ನಾ ಅಂತ. ಏನು ಯಾವಾಗ್ಲೂ ಒಪ್ಪನೆ ಮಾಡ್ತಿರ್ತೀಯ? ಏನಿಲ್ಲಪ್ಪ, ಗಣೇಶನ್ ಮಾಡೋಣ ಅಂತ ಅಂದೆ. ಮಾಡೋಣ. ಹೌದೌದು, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಣಗ್ಬೇಕಲ್ಲ, ಬೇಗ ಶುರು ಮಾಡಿ. ಹ್ಞೂ ಅಜ್ಜಿ. ಅಲ್ಲ ಅಜ್ಜಿ, ಗಣೇಶ ಮೂರ್ತಿ ಮಾಡಕ್ಕೆ ಮಣ್ ತಂದಿದೀವಿ, ಆದ್ರೆ ನಮ್ಗೆ ಯಾರಿಗೂ ಮಾಡಕ್ಕೆ ಬರಲ್ವಲ್ಲ. ರೀ, ನಮಗಲ್ಲ ನಿಮಗ್ ಮಾಡಕ್ ಬರಲ್ಲ ಅಂತ ಹೇಳಿ ಮೂರ್ತಿ ಮಾಡಕ್ ಬರ್ದೇನೆ ಮಣ್ ತರಿಸ್ತೀನ. ಅಂದ್ರೆ ನಿಮ್ಗೆ ಈ ಕೆಲ್ಸನೂ ಬರತ್ತಾ? ಕಲಾವಲ್ಲವೇ ಬರೋ ಆರಾಧನಾ. ನಮ್ ಆರಾಧನಾ ಶಾಲೆಯಲ್ಲಿ ಮಣ್ಣಿನ ಮೂರ್ತಿಗಳು ಮಾಡಿ ಪ್ರೈಸ್ ಗೆಲ್ತಾ ಇದ್ಲು. ಆದ್ರೆ ಮಹೇಶ ಅದಕ್ಕೂ ಕೊಂಕಾಡ್ತಾ ಇದ್ದ. ಅಯ್ಯೋ ಬಿಡಿ ಅಜ್ಜಿ, ಹಳೆ ಕತೆ ಇವಾಗ ಯಾಕೆ, ಬನ್ನಿ ಗಣೇಶ ಮಾಡೋಣ. ಮತ್ತೆ ನಾನು ನಿಮ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಬನ್ನಿ. ನಾನ್ ಬಂದಿರೋದು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅವ್ರು ನಿದ್ದೆ ಮಾಡ್ತಿದ್ದಾರೆ. ಆದ್ರೂ ನಿನ್ ಸವಾರಿ ಯಾಕೆ ಬಂತೋ? ಗಣೇಶ ಇಲ್ದಿರೋದ್ ನೋಡಿ ನನಗೂ ಗಾಬರಿ ಆಗಿತ್ತು. ನೀವಿಲ್ಲೆಲ್ಲ ಇರೋದನ್ನ ನೋಡ್ದೆ, ಅದಕ್ಕೆ ಬಂದೆ. ನೀವು ಗಣೇಶನ್ ಮಾಡ್ತಿರೋದ್ ನೋಡಿ ನಿನ್ ಮನ್ಸಿಗೂ ಸಮಾಧಾನ ಆಯ್ತು. ನಿನ್ ಗಂಡ ಇದನ್ನು ಹಾಳು ಮಾಡದೆ ಇದ್ರೆ ಅಷ್ಟೇ ಸಾಕು. ಅಜ್ಜಿ ಅವರೇ ಹೇಳಿದ್ರಲ್ಲ ಒಳಗಡೆ ಮಲಗಿದಾರಂತ, ಬೆಳಿಗ್ಗೆ ಅವರು ಯಾರು ಡಿಸ್ಟರ್ಬ್ ಮಾಡಲ್ಲ. ಈಗ ನಾವು ಗಣೇಶ ಕಂಟಿನ್ಯೂ ಮಾಡೋಣ. ಇನ್ ಮುಂದೆ ನೀನು ಈ ಮನೆಯಲ್ಲಿ ಇರೋ ಹಾಗಿಲ್ಲ. ನಾನ್ ದುಡ್ದಿರೋದ್ರಲ್ಲಿ ₹1 ಕೂಡ ಮುಟ್ಟೋ ಹಾಗಿಲ್ಲ ನೀನು. ಇನ್ ಮುಂದೆ ಸುಶಾಂತ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಇವನು ನನ್ನ ಮಗನೇ ಅಲ್ಲ. ಹೋಗ್ತೀಯೋ ಕತ್ತಿರ್ತೇಳೋ. ಅಕ್ಕ, ನೀವೇನ್ ಹೀಗ್ ಕೂತಿದ್ದೀರಾ? ಏನಿಲ್ಲ ಕಾಂಚನ, ಸುಮ್ನೆ ಹಾಗೆ. ಅಕ್ಕ, ಮೊದ್ಲೆಲ್ಲ ನಮ್ಮನೆ ಹಬ್ಬದ ಹಿಂದಿನ ದಿನ ಎಷ್ಟು ಕಳಕಳೆಯಾಗಿರ್ತಿತ್ತಲ್ವಾ? ಇವತ್ ನೋಡಿ ಪಿಕ್ಕೋ ಅಂತಿದೆ. ಕಾಲ ಎಲ್ಲ ಬದಲಾಯಿಸುತ್ತೆ ಕಾಂಚನ. ನಿಮ್ ಮನ್ಸ್ ನಂಗೆ ಅರ್ಥ ಆಗತ್ತೆ ಅಕ್ಕ. ನಾಳೆ ಜೋರಾಗಿ ಸೆಲೆಬ್ರೇಷನ್ ಇಲ್ದೇ ಇದ್ರು ಪೂಜೆ ಅಟ್ಲೀಸ್ಟ್ ಮಾಡ್ಬೋದಲ್ವಾ? ಹಬ್ಬದ ಟೈಮಲ್ಲಿ ಈ ತರ ಸಪ್ಪಗಿದ್ರೆ ಹೇಗೆ? ಕಾಂಚನ, ನನ್ ಮಗನೇ ಮನೇಲಿಲ್ಲ. ಅವ್ನ್ ಎಲ್ಲಿದ್ದಾನೋ ಹೇಗಿದ್ದಾನೋ ಅದು ನನಗ್ ಗೊತ್ತಿಲ್ಲ. ಹೀಗಿರುವಾಗ ನಾನ್ ಹೇಗ್ ಕಾಂಚನ ಹಬ್ಬ ಮಾಡ್ಲಿ? ಮಗ ಇಲ್ದೇ ಇರೋ ಮನೇಲಿ ಹಬ್ಬ ಪೂಜೆ ಇದೆಲ್ಲ ಮಾಡಕ್ಕಾಗುತ್ತಾ ಹೇಳು?
ರಾಜ್ ಯಾಕೆ ಇಲ್ಲಿ ಕೂತಿದ್ದೀರಾ? ನಿದ್ದೆ ಬರ್ತಿಲ್ಲ. ಏನಾಯ್ತು ರಾಜ್? ಎಲ್ಲ ಓಕೆ ಅಲ್ವಾ? ಯಾಕೋ ಗೊತ್ತಿಲ್ಲ, ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ಮಗನ್ನ ಒಂದ್ಸಲ ನೋಡ್ಬೇಕು, ಅವನ್ನ ಮಾತಾಡಿಸ್ಬೇಕು ಅಂತ ಎಷ್ಟು ಆಸೆ ಆಗುತ್ತೆ. ಇದ್ದು ಇಲ್ಲದೆ ಇರೋ ಹಾಗೆ ಬದುಕೋ ಕಷ್ಟ ಯಾವ ಶತ್ರುಗೂ ಬೇಡ ಕಾಂಚನ. ನೀವ್ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಅಕ್ಕ? ಕಾಂಚನ, ರಾಜ್ ಈ ಮನೇಲಿದ್ದಾಗ ಈ ಮನೆ ಹೇಗಿತ್ತು ಅಂತ ನೆನಪು ಮಾಡ್ಕೊ. ಎಲ್ಲ ಕಡೆ ನಗು ತುಂಬಿ ತುಳುಕ್ತಾ ಇತ್ತು. ಅವನಿದ್ದಿದ್ದ ಕಡೆ ಟೆನ್ಷನ್ ಅನ್ನೋದೇ ಇರ್ಲಿಲ್ಲ ಕಣೆ. ಆದ್ರೆ ಈಗ ಪ್ರತಿದಿನ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಅಮ್ಮು ಹೇಳ್ದ ಹಾಗೆ ರಾಜ್ ಇಲ್ದೆ ಯಾವ ಹಬ್ಬನೂ ಮಾಡಕ್ ಮನ್ಸೇ ಬರ್ತಾ ಇಲ್ಲ ಕಣೆ. ನಾವು ಅಮ್ಮಂಗೆ ಹಬ್ಬ ಅಂದ್ರೆ ಇಷ್ಟ ಗೊತ್ತಾ? ಆದ್ರೆ ಈ ಸಲ ಅವ್ರ ಹಬ್ಬ ಮಾಡಿರಲ್ಲ, ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಯಾಕೆ? ಯಾಕಂದ್ರೆ ನಾನಿಲ್ವಲ್ಲ, ಅದಕ್ಕೆ. ಅವನಿಲ್ದೆ ಹಬ್ಬ ಮಾಡಕ್ ಮನ್ಸಾದ್ರೂ ಹೇಗ್ ಬರುತ್ತೆ ಕಾಂಚನ? ಕಾಂಚನ, ನಿನಗ್ ನೆನ್ಪಿದ್ಯಾ ಹಬ್ಬದ ದಿನ ರಾಜ್ನ ಬೇಗ ಎಬ್ಸಿದ್ರೆ ಅವನ್ ಎದ್ದೇಳಲ್ಲ ಅಂತ ಹಠ ಮಾಡ್ತಾ ಇದ್ದ. ಮತ್ತೆ ಮೈಗೆ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಕೂರ್ಸಿದ್ರೆ ಅಲ್ಲೇ ತೂಗಡಿಸ್ಕೊಂಡ್ ನಿದ್ದೆ ಮಾಡ್ತಾ ಇದ್ದ. ಆಗ ಬೀಳ್ತಿದ್ದು ನೋಡಿ ತಲೆ ಮೇಲೆ ಬಿಸಿ ಬಿಸಿ ನೀರು. ಆಗ ಗೊತ್ತಾಗ್ತಾ ಇರ್ಲಿಲ್ಲ, ಇವಾಗ ಅದನ್ನೇ ನೆನ್ಸ್ಕೊಂಡ್ರೆ ಸ್ವರ್ಗ ಅನಿಸ್ತಿದೆ. ಬಟ್ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅಮ್ಮನ. ರಾಜ್, ಅಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀರಿ ನೀವು? ನನಗೂ ಆಗ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಿದೆ. ನಾನು ಈ ಜಗತ್ತಲ್ಲಿ ತುಂಬಾ ಪ್ರೀತಿ ಮಾಡೋದು ಅವಳನ್ನೇ. ಅದ್ ಬಿಟ್ರೆ ನಮ್ಮಕ್ಕ, ಇಬ್ರು ನನ್ನ ಜೀವ ರೀ. ಈಗ ನೋಡಿ, ಇಬ್ರನ್ನು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ. ಎಲ್ಲಾರು ಇದ್ರು ಅನಾಥನ್ ಥರ. ನಂದು ಅದೇ ಕತೆ ಅಲ್ವಾ ರಾಜ್? ನಿಮಗಾದ್ರೂ ನೆನ್ಪು ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ನೆನಪುಗಳಾದ್ರೂ ಇದೆ, ನನ್ಗದೂ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಹತ್ರ ಕನ್ಸುಗಳಾರು ಇದೆಯಲ್ರಿ, ಆದ್ರೆ ನನ್ನ ಹತ್ರ ಆತರ ಯಾವ ಕನ್ಸು ಇಲ್ಲ. ಇದ್ಯಲ್ಲ, 1,00,000 ದುಡಿಬೇಕು ಅನ್ನೋ ಕನ್ಸು. ರಾಜ್, ನಿಮ್ಮನ್ನ ಈ ತರ ನೋಡೋದಕ್ಕಾಗಲ್ಲ. ನಿಮ್ಗೊಂದು ಐಡಿಯಾ ಕೊಡ್ಲಾ? ಐಡಿಯಾನ? ಏನ್ ಮುನಿಯಮ್ಮ? ನೀವು ನಿಮ್ಮನೆಗೆ ಹೋಗ್ಬಾರ್ದು ಅಂತಲ್ವಾ ರೂಲ್ಸ್ ಇರೋದು? ಹೌದು. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಅಮ್ಮನ್ನ ಒಟ್ಟಾರೆ ಕರ್ಕೊಂಡ್ಬಂದ್ಬಿಡಿ, ಎಲ್ರೂ ಸೇರಿ ಹಬ್ಬ ಮಾಡೋಣ. ಹಾ, ಅದಷ್ಟು ಸುಲಭ ಅಲ್ಲ ರೀ. ನಾನು 1,00,000 ದುಡ್ದಾದ್ಮೇಲೆ ಅವ್ರನ್ನ ನೋಡಕ್ಕಾಗೋದು. ಮಗನ್ ನೋಡೋಕು ರೂಲ್ಸ್ ಅಡ್ಡ ಬರ್ತಾ ಇದೆ ಕಣೆ. ಈ ಗಂಡ್ಮಕ್ಳ ಜಗಳದಲ್ಲಿ ನಾನ್ ಬಡವ ಆಗ್ತಾ ಇದ್ದೀನಿ. ಯಾವ ತಾಯಿಗೂ ಇಂಥ ಕಷ್ಟ ಬರಬಾರ್ದು ಕಾಂಚನ. ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ ಅಕ್ಕ. ಒಂದ್ ಕೆಲ್ಸ ಮಾಡಿ, ಹಬ್ಬದ ಒಂದೇ ಒಂದಿನ ರಾಜ್ನ ಮನೆಗ್ ಕರ್ಸ್ಕೊಳ್ಳಿ. ಕಾಂಚನ, ಅದೆಲ್ಲ ಆಗೋ ಮಾತಲ್ಲ. ಯಾಕಾಗಲ್ಲ? ನೀವ್ ಹೇಳಿದ್ರೆ ಮೂರ್ತಿ ಅಣ್ಣ ಕೇಳೇ ಕೇಳ್ತಾರೆ. ಕಾಂಚನ, ಮೂರ್ತಿಗೆ ವಿಷಯ ಗೊತ್ತು ಅಂತ ನಿನಗ್ ಹೇಗ್ ಗೊತ್ತು? ಹಾಗಲ್ಲಕ್ಕ,
ಅವ್ರಿಗೆ ಆಫೀಸ್ದು ಮನೆದು ಎಲ್ಲ ವಿಷಯನೂ ಗೊತ್ತಿರುತ್ತಲ್ಲ. ಅವ್ರ ಅಣ್ಣನ್ ತುಂಬಾ ಕ್ಲೋಸ್ ಅಲ್ವಾ, ಹಾಗಾಗಿ ರಾಜ್ ಎಲ್ಲಿದ್ದಾನೆ ಅಂತ ಅವ್ರಿಗೇನಾದ್ರೂ ಗೊತ್ತಿರ್ಬೋದೇನೋ ಅಂತ ಹೇಳ್ದೆ ಅಷ್ಟೆ. ಅವ್ರಿಗೆ ಚೆನ್ನಾಗ್ ಗೊತ್ತು, ಆದ್ರೂ ಅವ್ರು ರಾಜನ ಕರ್ಸಲ್ಲ. ಅಕ್ಕ, ಈಗ 1 ಲಕ್ಷ ಚಾಲೆಂಜ್ ಮುಗಿಯೋವರೆಗೂ ರಾಜ್ನ ನೋಡೋದು ಕನ್ಸಿನ ಮಾತು ಅನ್ಸುತ್ತೆ. ಆದ್ರೆ 1 ಲಕ್ಷ ದುಡಿಯೋದು ಅಷ್ಟು ಸುಲಭ ಅಲ್ವಲ್ಲ. ಈಗಿರೋ ಪರಿಸ್ಥಿತಿ ನೋಡ್ತಿದ್ರೆ ನಾನು ಅಷ್ಟು ದುಡಿಯೋದು ಡೌಟ್ ಅಂತ ಅನ್ಸ್ತಿದೆ. ನೀವ್ ಈ ತರ ನಿದ್ದೆ ಬಿಟ್ಟು ಕೂತ್ಕೊಂಡ್ರೆ ಅಮ್ಮ ಬರ್ತಾರಾ? ಅಥವಾ 1 ಲಕ್ಷ ಹುಟ್ಟುತ್ತಾ? ನೋಡಿ, ಕರುಳ ಬಳ್ಳಿ ಸಂಬಂಧ ಅಂತಾರಲ್ಲ, ಆ ಥರ ನೀವಿಲ್ ಬೇಜಾರಾಗಿದ್ರೆ ಅಲ್ಲಿ ಅಮ್ಮನೂ ಬೇಜಾರಾಗಿರ್ತಾರೆ. ನೀವಿಲ್ಲಿ ಟೈಮ್ಗೆ ಊಟ ನಿದ್ದೆ ಮಾಡ್ಕೊಂಡಿದ್ರೆ ಅಲ್ಲಿ ಅಮ್ಮನೂ ನೆಮ್ಮದಿಯಾಗಿರ್ತಾರೆ. ಮತ್ತೆ 1 ಲಕ್ಷ ಕೆಲ್ಸ ಮಾಡುವಾಗ ಶ್ರದ್ಧೆಯಿಂದ ಮಾಡಿ. ನಿಮ್ ಗುರಿ ಕಡೆ ಫೋಕಸ್ಡ್ ಆಗಿರಿ. ದುಡ್ದಿದ್ದ ಹಣನ ಸೇವ್ ಮಾಡಿ. ಅವ್ನ್ 1 ಲಕ್ಷ ದುಡ್ದಿದ್ರೆ ಕಾಂಚನ, ಅವನು 1 ಲಕ್ಷ ದುಡ್ದಿದ್ರೆ ವಾಪಸ್ ಮನೆಗ್ ಬರ್ತಾ ಇದ್ದ ಅಲ್ವಾ? ಹೌದಲ್ವಾ? ನನ್ ತಲೆಗಿದ್ ಹೊಳಿಲೇ ಇಲ್ಲ. ಮತ್ ಇವಾಗ ಏನ್ ಮಾಡೋದಕ್ಕ? ನೀವ್ ಅಮ್ಮ ಮಗ ಒಂದಾಗಕ್ ಸಾಧ್ಯನೇ ಇಲ್ವಾ? ನೋಡಿ, ಇದು ಗೌರಿ ಗಣೇಶ ಹಬ್ಬ. ಈ ಹಬ್ಬದಲ್ಲಿ ಅಮ್ಮ ಮಗನ ದೂರ ಮಾಡೋದಕ್ಕಾಗತ್ತಾ? ಖಂಡಿತ ಇಲ್ಲ. ನೋಡ್ತಾ ಇರಿ, ಆ ದೇವ್ರೆ ನೀವು ನಿಮ್ಮಮ್ಮನ್ ನೋಡೋ ಹಾಗೆ ಮಾಡ್ತಾನೆ. ನಿಜನಾ? ಗೌರಿ ಇದ್ದಲ್ಲಿ ಗಣೇಶ ಇರ್ಲೇಬೇಕಲ್ವಾ? ನೋಡ್ತಾ ಇರಿ, ನಾಳೆಯಿಂದ ಎಲ್ಲಾನು ಬದ್ಲಾಗುತ್ತೆ. ಗಣೇಶನ್ನ ವರಸಿದ್ಧಿ ವಿನಾಯಕ ಅಂತಾನೂ ಕರೀತಾರೆ. ನಿಮ್ ಬೇಡ್ಕೆನ ಅವನ್ ಮುಂದೆ ಇಡಿ, ಅವನೇ ಎಲ್ಲಾನು ನೋಡ್ಕೋತಾನೆ. ರೀ ಮುನಿಯಮ್ಮ, ಗಣೇಶನ್ ಪ್ರತಿಷ್ಠಾಪನೆ ಮಾಡ್ಬೇಕು. ಎಲ್ರಿದ್ದೀರಾ? ಸ್ವಲ್ಪ ಬೇಗ ಬನ್ನಿ. ಏ ರಾಜು, ಯಾಕೋ ಹಂಗ್ ಕಿರ್ಚ್ಕೊತಿದೀಯಾ? ಅವಳು ಹಬ್ಬಕ್ ರೆಡಿ ಆಗ್ತಾ ಇದ್ದಾಳೆ, ತೊಂದ್ರೆ ಕೊಡ್ಬೇಡ. ರೆಡಿ ಆಗಕ್ಕೆ ಏನಿದೆ ಅಜ್ಜಿ, ಬೇಗ ಕರಿಬೇಕು ತಾನೆ. ರೀ ಮುನಿಯಮ್ಮ,